ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಅನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ಗನ್ಸೋ ಪ್ರಕಾರ ಇವತ್ತು ಟ್ಯಾಗ್ಲೈನ್ ನೋಡ್ತಿದ್ದಂಗೆ ತುಂಬಾ ಜನ ಪೇರೆಂಟ್ಸೇ ನನ್ನ ವಿಡಿಯೋನ ನೋಡ್ತಿರ್ತಾರೆ ಅಂತ. ಬಿಕಾಸ್ ಎಲ್ಲ ಪೇರೆಂಟ್ಸಿಗೂ ಆಸೆ ಇರುತ್ತೆ ನಮ್ಮ ಮಗುನ ಚೆನ್ನಾಗಿ ಓದಿಸ್ಬೇಕು ಅನ್ನೋವಂಥದ್ದು. ಅದಕ್ಕಾಗಿನೇ ನಾವು ಲ್ಯಾಕ್ಸ್ ಟುಗೆದರ್ ಸ್ಕೂಲ್ಸ್ಗೆ ಪೇ ಮಾಡಿರ್ತೀವಿ. ಸೊ ನಮ್ಮ ಎಬಿಲಿಟಿ ತಕ್ಕಂತೆ ಅಥವಾ ನಮ್ಮ ಎಬಿಲಿಟಿಗೆ ಕೆಲವೊಮ್ಮೆ ಮೀರಿದಂತೆ ನಾವು ಸ್ಕೂಲ್ಸ್ನ ಚೂಸ್ ಮಾಡಿ ಮಗುನ ಸೇರಿಸಿರ್ತೀವಿ. ರೀಸನ್ ಒಂದೇ, ನನ್ನ ಮಗು ನನ್ನ ಥರ ಆಗಬಾರ್ದು, ನಮ್ಮ ಥರ ಆಗಬಾರ್ದು, ಇನ್ನೂ ಒಂದು ಒಳ್ಳೆ ಮಟ್ಟದಲ್ಲಿ ಮಗು ಮುಂದೆ ಬರಬೇಕು ಅನ್ನೋವಂಥದ್ದು. ಡೆಫಿನೆಟ್ಲಿ ನಿಜ. ಆದರೆ ಮಗುನ ಒಂದು ಸ್ಕೂಲ್ ನೋಡಿ ಸೇರಿಸಿದ ತಕ್ಷಣ ಪೇರೆಂಟ್ಸ್ ಜವಾಬ್ದಾರಿ ಮುಗಿಯಲ್ಲ. ದಟ್ ಇಸ್ ವೇರ್ ಯುವರ್ ರೆಸ್ಪಾನ್ಸಿಬಿಲಿಟಿ ಸ್ಟಾರ್ಟ್ಸ್. ನೀವು ಸ್ಕೂಲಿಗೆ ಮಗುವನ್ನ ಸೇರಿಸಿದ ಮೇಲೇನೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಶುರುವಾಗುವಂಥದ್ದು. ಟೀಚರ್ ಆಗಿ, ಟೀಚರ್ ಮೋಟಿವೇಟರ್ ಆಗಿ, ಟೀಚರ್ನ ಗೈಡ್ ಮಾಡುವಂಥವರಾಗಿ ಆ್ಯಂಡ್ ಆಸ್ ಎ ಪೇರೆಂಟ್ ಹೇಗೆಲ್ಲ ಮಕ್ಕಳನ್ನ ಓದಿಸ್ಬೋದು ಆ್ಯಂಡ್ ಎಷ್ಟು ಇಂಪಾರ್ಟೆಂಟ್ ಮಕ್ಕಳನ್ನ ಓದಿಸೋವಂಥದ್ದು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಟೀಚರ್ಸ್, ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ 3 ಜನನೂ ನೋಡಿರ್ತೀವಿ. ಓಕೆ, ನಾವು ಯಾವುದೋ ಒಂದು ಸ್ಕೂಲಿಗೆ ಸೇರಿಸ್ಬಿಟ್ಟು ಮಗು ಚೆನ್ನಾಗಿ ಓದುತ್ತೆ. ಎಸ್, ಅಫ್ಕೋರ್ಸ್ ಮಗು ಚೆನ್ನಾಗಿ ಓದುತ್ತೆ. ಬಟ್ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ ಅಲ್ವಾ? ಎಲ್ಲ ಪೇರೆಂಟ್ಸು ಒಂದೇ ಥರ ಇರಲ್ಲ. ಇಂಡಿವಿಜುವಲ್ ಡಿಫ್ರೆನ್ಸ್ ಅನ್ನೋದು ಪೇರೆಂಟ್ಸಲ್ಲೂ ಇರುತ್ತೆ, ಹಾಗೆ ಮಕ್ಕಳಲ್ಲೂ ಇರುತ್ತೆ. ಪ್ರತಿ ಪೇರೆಂಟು ಹೇಗೆ ಡಿಫ್ರೆಂಟ್ ಆಗಿರ್ತಾರೆ ಹಾಗೆ ಪ್ರತಿ ಮಗುನೂ ಡಿಫ್ರೆಂಟ್ ಆಗಿರುತ್ತೆ. ಈಗ ನಮ್ಮ ಮಕ್ಕಳು 2 ಇದ್ದಾರೆ ಅಥವಾ 3 ಜನ ಇದ್ದಾರೆ ಅಂದಾಗ ಇಬ್ರು ಕ್ಯಾರೆಕ್ಟರು ಡಿಫ್ರೆಂಟ್ ಆಗಿರುತ್ತೆ, ಇಬ್ರು ಥಾಟ್ ಪ್ರೋಸೆಸ್ಸು ಡಿಫ್ರೆಂಟ್ ಆಗಿರುತ್ತೆ, ಇಬ್ರು ಬಿಹೇವ್ ಮಾಡೋದು ಡಿಫ್ರೆಂಟ್ ಆಗಿರುತ್ತೆ. ಸೊ ಯಾವ ಮಗುನೂ ಸೇಮ್ ಅಲ್ಲ, ಹಾಗೆ ಯಾವ ಪೇರೆಂಟ್ಸು ಸೇಮ್ ಅಲ್ಲ. ಇಂಡಿವಿಜುವಲ್ ಡಿಫ್ರೆನ್ಸ್ ಅನ್ನೋದು ಪೇರೆಂಟ್ಸಲ್ಲೂ ಇರುತ್ತೆ, ಹಾಗೆ ಮಕ್ಕಳಲ್ಲೂ ಇರುತ್ತೆ. ಓಕೆ, ಒಂದು ಸ್ಕೂಲಿಗೆ ಸೇರಿಸಿದ್ವಪ್ಪ, ಮಗು ಚೆನ್ನಾಗಿ ಓದುತ್ತೆ ಅನ್ನೋವಂಥದ್ದು ಕೆಲವು ಪರ್ಸೆಂಟೇಜ್ ಆಫ್ ಮಕ್ಕಳಲ್ಲಿ ಅಷ್ಟೇ ವರ್ಕ್ ಆಗುತ್ತೆ. ಮಕ್ಕಳು ತುಂಬ ಇಂಟೆಲಿಜೆಂಟ್ ಇದ್ದಾರೆ, ಓದ್ತಾರೆ ಅನ್ನೋಂತಹ ಮಕ್ಕಳಿಗೆ ಡೆಫಿನೆಟ್ಲಿ ಅವರು ಸ್ಕೂಲಲ್ಲಿ ಏನು ಕಲ್ತಿರ್ತಾರೆ ಆ್ಯಂಡ್ ಅವರೇ ಮನೆಗೆ ಬಂದು ಎಲ್ಲ ಹೋಮ್ವರ್ಕ್ಸ್ ಮಾಡ್ಕೊಳ್ಳೋದ್ರ ಮೂಲಕ ಕಲಿತಾರೆ. ಆದರೆ ಇನ್ನು 50% ಮಕ್ಕಳಿದಾರಲ್ಲ, ಯಾರಿಗೆ ಮನೆಯಲ್ಲೂ ಸಹ ಅವರಿಗೆ ಮೋಟಿವೇಶನ್ ಅಥವಾ ಪ್ರಾಕ್ಟೀಸ್ ಬೇಕಾಗತ್ತೆ ಅಂತ ಮಕ್ಕಳಿಗೆ ಡೆಫಿನೆಟ್ಲಿ ಪೇರೆಂಟ್ಸ್ ನಿಮ್ಮ ಟೈಮನ್ನು ಕೊಡಲೇಬೇಕಾಗತ್ತೆ. ಈ ವಿಡಿಯೋದಲ್ಲಿ ನಾವು ಮಕ್ಕಳನ್ನ ಹೇಗೆ ಓದಿಸ್ಬೋದು ಅನ್ನೋಂಥದ್ದನ್ನ ನೋಡೋಣ. ಈ ಟಾಪಿಕ್ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಇದೇ ತರನಾದ ಮತ್ತಷ್ಟು ಟಾಪಿಕ್ಸ್ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಎಕ್ಸಾಮ್ ಟೈಮಲ್ಲಿ ಅಂತಾನೆ ಅಲ್ಲ, ಪ್ರತಿದಿನ ನೀವು ಮಗುವನ್ನ ಓದಿಸ್ಬೇಕಾಗತ್ತೆ. ಎಕ್ಸಾಮಿಗೆ ಮಾತ್ರ ಅಲ್ಲ, ನೀವು ಪ್ರತಿದಿನ ಇದೇ ಥರ ಓದಿಸಿದ್ರೆ ಡೆಫಿನೆಟ್ಲಿ ಸಕ್ಸಸ್ಸನ್ನು ರೀಚ್ ಮಾಡಬಹುದು. ಎಸ್, ಸೊ ಏನೆಲ್ಲ ಮಾಡ್ಬೋದು ಅಂತ ಪೇರೆಂಟ್ಸ್ ಅನ್ನೋದನ್ನ ಈಗ ಡಿಸ್ಕಸ್ ಮಾಡೋಣ. ಐ ನೋ ಯು ಆರ್ ಆಲ್ ಈಗರ್ಲಿ ವೇಟಿಂಗ್ ಫಾರ್ ಇಟ್. ಸೊ ಮತ್ತೊಂದು ಸಜೆಷನ್ ನನ್ನ ಪೇರೆಂಟ್ಸ್ಗೆ ಏನು ಕೊಡೋದು ಅಂತ ಅಂದರೆ, ವಿಡಿಯೋ ನೋಡಿದ್ರಿ, ಓಕೆ ಇದೆಲ್ಲ ಫಾಲೋ ಮಾಡ್ಬೋದು, ಇಷ್ಟ ಆಯಿತು, ಲೈಕ್ ಮಾಡಿದೆ ಅಥವಾ ಕಮೆಂಟ್ ಮಾಡಿದೆ ಆ್ಯಂಡ್ ಬಿಟ್ಬಿಡೋದು. ನೋ, ನೀವು ಏನು ನೋಡ್ತೀರಾ ಅದನ್ನ ದಯವಿಟ್ಟು ನಿಮ್ಮ ಮಗುವಿನ ಲೈಫಲ್ಲಿ ಕನ್ಸಿಸ್ಟೆಂಟ್ ಆಗಿ ಅಪ್ಲೈ ಮಾಡ್ತಾ ಹೋಗಿ. ಯಾವುದು 1 or 2 ಡೇಸಲ್ಲಿ ಚೇಂಜ್ ಆಗಲ್ಲ. ಎಲ್ಲದಕ್ಕೂ ತನ್ನದೇ ಆದ ಟೈಮ್ ಲಿಮಿಟ್ ಇರುತ್ತೆ, ತನ್ನದೇ ಆದ ಟೈಮನ್ನು ತಗೊಳುತ್ತೆ. ಸೊ ಹಾಗಾಗಿ ಮಗುಗೆ ಇಂಪ್ಲಿಮೆಂಟ್ ಮಾಡಿ. ಓಕೆಪ್ಪ ಹೇಳಿದ್ರು, ವಿಡಿಯೋ ನೋಡಿದ್ವಿ, 1 ವೀಕ್ ಮಾಡಿದ್ವಿ ಅಥವಾ 1 ಮಂತ್ ಮಾಡಿದ್ವಿ, ಮತ್ತೆ ಅದನ್ನ ಬಿಟ್ಬಿಟ್ವಿ. ನೋ, ಪೇರೆಂಟ್ಸ್ ಅಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು. ನಾನು ಪ್ರತಿದಿನ ಮಗುವನ್ನ ಕೂರಿಸ್ಕೊಂಡು ಓದಿಸ್ತೀನಿ ಅಥವಾ ಪ್ರತಿದಿನ ನನ್ನ ಮಗುಗೆ ಇಂತಷ್ಟು ಟೈಮನ್ನು ಕೊಡ್ತೀನಿ ಅನ್ನುವಂಥದ್ದು ಪೇರೆಂಟ್ಸ್ ಅಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿರಬೇಕು. ಅವಾಗ ಅಷ್ಟೇ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಇಲ್ಲಾಂದ್ರೆ ಸುಮ್ಮನೆ ನಾನು ಹೇಳಿರ್ತೀನಿ, ನೀವು ನೋಡ್ತೀರಾ ಆ್ಯಂಡ್ ಫಾರ್ಗೆಟ್ ಇಟ್ ಅಲ್ವಾ? ಆ ಥರ ಆಗಬಾರ್ದು. ಸೊ ದಯವಿಟ್ಟು ಗಮನ ಕೊಟ್ಟು ಕೇಳಿ, ಹಾಗೆ ಇದನ್ನ ನಿಮ್ಮ ಮಕ್ಕಳ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿ. ಡೆಫಿನೆಟ್ಲಿ ಸಕ್ಸಸ್ ಅನ್ನುವಂಥದ್ದು ನಿಮಗೆ ಸಿಕ್ಕೇ ಸಿಗುತ್ತೆ. ಕೆಲವು ಮಕ್ಕಳಿಗೆ 6 ಮಂತ್ಸ್ ಆಗ್ಬೋದು, ಕೆಲವು ಮಕ್ಕಳಿಗೆ 3 ಮಂತ್ಸ್ ಆಗ್ಬೋದು, ಕೆಲವು ಮಕ್ಕಳಿಗೆ ಇಯರ್ಸ್ ಟುಗೆದರ್ ತಗೋಬೋದು. ಆದರೆ ನೀವು ಪೇಷನ್ಸ್ ಇಂದ ಅದನ್ನ ವರ್ಕ್ ಮಾಡಬೇಕಾಗತ್ತೆ. ಸೊ ತುಂಬ ತಡ ಮಾಡೋದು ಬೇಡ. ಐ ನೋ ಯು ಆರ್ ಆಲ್ ಈಗರ್ಲಿ ವೇಟಿಂಗ್. ಸೊ ಫಸ್ಟ್, ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಮಾಡೋದು ಮಗುನ? ಇನ್ನೇನು ಎಕ್ಸಾಮ್ ಟೈಮ್ ಹತ್ರ ಬಂತಪ್ಪ, ಇಷ್ಟು ದಿನ ಅಂತೂ ಅವನು ಓದಲಿಲ್ಲ, ಈಗಲಾದರೂ ನಾನು ಎಕ್ಸಾಮ್ ಟೈಮಲ್ಲಿ ಮಗುವಿನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಮಗುಗೆ ಹೇಗೆ ಓದಿಸೋದು ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ. ಸ್ಪೆಷಲಿ ಯಾವಾಗ ಮಗು ಆವರೇಜ್ ಆಗಿ ಓದ್ತಿದೆ ಅಂತ ಪೇರೆಂಟ್ಸಿಗೆ ಸಿಕ್ಕಾಪಟ್ಟೆ ಚಿಂತೆ ಇರುತ್ತೆ. 60%, 70%, 40% ತಗೊಳ್ಳುವಂತಹ ಮಕ್ಕಳು ಇರ್ತಾರೆ. ಆ ಮಕ್ಕಳ ಪೇರೆಂಟ್ಸ್ ಡೆಫಿನೆಟ್ಲಿ ಇದನ್ನ ನೋಡ್ಬೇಕಾಗತ್ತೆ ಆ್ಯಂಡ್ ಫಾಲೋ ಮಾಡಬೇಕಾಗತ್ತೆ. ಸೊ ಫಸ್ಟ್ ಪಾಯಿಂಟಿಗೆ ಬರೋದಾದ್ರೆ, ಫಸ್ಟ್ ನೀವು ಟೈಮ್ ಟೇಬಲ್ನ ಸೆಟ್ ಮಾಡ್ಕೊಳ್ಳಿ. ಮಗು ಸ್ಕೂಲಿಂದ ಬಂದಮೇಲೆ ನೀವು ಯಾವ ಟೈಮಿಗೆ ಫ್ರೀ ಆಗ್ತೀರಾ, ನೀವು ಯಾವ ಟೈಮಿಗೆ ಫ್ರೀ ಮಾಡ್ಕೋಬಹುದು ನೀವು ಪ್ಲಾನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಮಗು ಒಂದು ಮ್ಯಾಕ್ಸಿಮಮ್ 5 ಗಂಟೆಗೆ ಮನೆಗೆ ಬರುತ್ತೆ ಅನ್ಕೊಳ್ಳೋಣ. ಬಿಕಾಸ್ ಟ್ರಾವೆಲಿಂಗ್ ಅಲ್ಲೇ ಮಗು ಒಂದಷ್ಟು
ಕಾಲನ ಕಳೆದು ಬಿಟ್ಟಿರುತ್ತೆ ಸ್ಕೂಲ್ ಬಸ್ಸಸ್ ಅಲ್ಲಿ. ಸೊ 5 o'clock ಅಂತಾನೆ ಇಟ್ಕೊಳ್ಳೋಣ. 5 to 6 ಆರಾಮಾಗಿ ಮಗು ರೆಸ್ಟ್ ಮಾಡ್ಲಿ. ಏನ್ ಸ್ನಾಕ್ಸ್ ತಿನ್ಬೇಕು ತಿನ್ಲಿ. ಸೊ ಲೆಟ್ ಇಟ್ ಎಂಜಾಯ್. ಸೊ ಅದಾದ ನಂತರ ಫ್ರಮ್ 6 to 8 ಅಥವಾ 6 to 9 ಮಗುನ ನಾನು ಕೂರಿಸ್ಕೊಂಡು ಓದಿಸ್ತೀನಿ ಅನ್ನೋವಂಥದ್ದನ್ನ ನೀವು ಪ್ಲಾನ್ ಮಾಡ್ಕೊಳ್ಳಿ. ಐದರ್ 6 to 8 or 6:30 to 8:30 ಈ ತರ ನಿಮ್ಮ ಕಂಫರ್ಟಬಲ್ ಟೈಮಿಂಗ್ಸ್ ನ ನೀವು ಪ್ಲಾನ್ ಮಾಡ್ಕೊಳ್ಳಿ. ಸೊ ನಿಮಗೆ ಹಾಗೆ ಮಗುಗೆ ಇಬ್ಬರಿಗೂ ಕಂಫರ್ಟಬಲ್ ಆಗುವಂತಹ ಟೈಮ್ ಅನ್ನ ನೀವು ಫಸ್ಟ್ ಸೆಟ್ ಮಾಡ್ಕೊಳ್ಳಿ. ಓಕೆ, ಎವ್ರಿ ಡೇ ಅದೇ ಟೈಮ್ ಅನ್ನ ಪಿಕಪ್ ಮಾಡೋದಕ್ಕಾಗಲ್ಲ. ಒಂದಿನ ಏನೋ ಕೆಲಸ ಬರ್ಬೋದು ಅಥವಾ ಯಾರೋ ಮನೆಗೆ ಬರ್ಬೋದು. ಸೊ ಅಪ್ರಾಕ್ಸಿಮೇಟ್ಲಿ ಒಂದು ಟೈಮ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚಿಕ್ಕ ಮಕ್ಕಳಾದ್ರೆ LKG, UKG, ಫಸ್ಟ್, ಸೆಕೆಂಡ್, ಥರ್ಡ್ 6 to 8 ಇಸ್ ಮೋರ್ ದೆನ್ ಎನಫ್. ಥರ್ಡ್ ಸ್ಟ್ಯಾಂಡರ್ಡ್ ಮೇಲ್ಪಟ್ಟಂತ ಮಕ್ಕಳಿಗೆ 6 to 9 ಇಸ್ ಡೆಫಿನೆಟ್ಲಿ ನೆಸೆಸರಿ. ಈಗಂತೂ ಮಕ್ಕಳು ಹೇಗಾಗ್ಬಿಟ್ಟಿದೆ ಅಂದ್ರೆ ಸ್ಕೂಲಿಂದ ಮಗು ಮನೆಗೆ ಬರುತ್ತೆ, ಅಲ್ಲಿಂದ ಟ್ಯೂಷನ್ಗೆ ಹೋಗುತ್ತೆ, ಟ್ಯೂಷನ್ ಇಂದ ಮನೆಗೆ ಬಂದು ಊಟ ಮಾಡಿ ಮಲ್ಗೋದು. ಸೊ ಪೇರೆಂಟ್ಸ್ಗೆ ಮಗು ಏನ್ ಮಾಡ್ತಿದೆ, ಹೋಮ್ವರ್ಕ್ ಏನಿದೆ, ಮಗು ಏನ್ ಓದ್ತಿದೆ ಅನ್ನೋದ್ರ ಅರಿವೇ ಇರಲ್ಲ. ಆ ತರ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಪೇರೆಂಟ್ಸ್ ಆಗಿ ನೀವೇ ಜವಾಬ್ದಾರಿ ತಗೊಳ್ಳುವಂಥದ್ದು ತುಂಬಾನೇ ಉತ್ತಮ. ಸೊ ಟೈಮ್ ಟೇಬಲ್ ಮಾಡ್ಕೊಂಡಿದ ತಕ್ಷಣ ಮಗು ನೀವ್ ಹೇಳಿದ ತಕ್ಷಣ ಏನು ಕೇಳಲ್ಲ. ಮಗುಗೂ ಕಿರಿಕಿರಿ ಆಗುತ್ತೆ, ಮಗುಗ್ ಸ್ವಲ್ಪ ಕಷ್ಟ ಆಗುತ್ತೆ. 1 or 2 weeks ಮಗು ಕೂಡ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಯಾಕೆಂದ್ರೆ ನೀವು ಫ್ರೀಯಾಗಿ ಬಿಟ್ಬಿಟ್ಟಿರ್ತೀರ. ಮಗು ಏನ್ ಮಾಡ್ತಿದೆ, ಏನೋ ಆಟ ಆಡ್ಕೋತಿದ್ದಾನೆ, ಮುಗೀತು. ಮಗು ಕೂಡ ಸ್ವಲ್ಪ ಸಮಯ ಬೇಕಾಗತ್ತೆ ನಿಮ್ಮ ಟೈಮ್ ಟೇಬಲ್ಗೆ ಅಡ್ಜಸ್ಟ್ ಆಗೋದಕ್ಕೆ. ಮಗುಗೆ ಮನವರಿಕೆ ಮಾಡ್ಕೊಡ್ತಾ ಇರಿ. ಸೊ ನೀನು ಡೈಲಿ 6 to 8 ಓದ್ಬೇಕು. ಮುಂಚೆನೆ ಮಗುನ ನೀವು 6 o'clock ಕರೆದು ಬೈದು ಮಾಡೋದಕ್ಕಿಂತ ಮುಂಚೆಯಿಂದನೇ ಹೇಳಿ. 4 o'clock ಇಂದಾನೆ ಅಥವಾ 5 o'clock ಇಂದಾನೆ ಮಗುಗೆ ಹೇಳಿ, ನೀನ್ 6 o'clock ತನಕ ಆಟ ಆಡ್ಬೋದು, 6 o'clock ಮೇಲೆ ಓದಕ್ ಕೂತ್ಕೋಬೇಕು. ಓಕೆನಾ? ಸೊ ದಟ್ ಮಗು ಮೈಂಡ್ ಕೂಡ ಫಿಕ್ಸ್ ಆಗತ್ತೆ. ಸೊ ನಾನು 6 o'clock ಓದಕ್ ಕೂತ್ಕೋಬೇಕು, ಅಲ್ಲಿ ತನಕ ನಾನು ಆಟ ಆಡ್ಬೋದು ಅನ್ನೋವಂಥದ್ದು. ಅದು ಬಿಟ್ಟು 6 o'clock ಆಗ್ತಿದ್ದಂಗೆ ನೀವು ಮಗು ಮೇಲೆ ಕಿರ್ಚಾಡೋದು, ಕೂಗಾಡೋದು, ಹಿಂಸೆ ಮಾಡಿ ಕೂರ್ಸೋದು ಮಾಡಿದ್ರೆ ಡೆಫಿನೆಟ್ಲಿ ಮಗುಗಲ್ಲಿ ಇಂಟ್ರೆಸ್ಟ್ ಇರಲ್ಲ. ಸೊ ಫಸ್ಟ್ ಟೈಮ್ ಟೇಬಲ್ ಹಾಕಿದ್ಮೇಲೆ ನೀವು ಮಗುಗೆ ಇಂಟ್ರೆಸ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಸೊ ಟೈಮ್ ಟೇಬಲ್ ಹಾಕಿದ್ದೀರಾ, ಹೇಳ್ಕೊಡ್ತೀರಾ, ಮಗುಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿ. ಫಾರ್ ಎಕ್ಸಾಂಪಲ್, ಮಗು ಯಾವ ವಿಷಯದಲ್ಲಿ ಡಲ್ ಆಗಿದೆ, ಕನ್ನಡದಲ್ಲಿ ಡಲ್ ಆಗಿದೆಯಾ ಅಥವಾ ಇಂಗ್ಲಿಷಲ್ಲಿ ಡಲ್ ಇದೆಯಾ, ಮ್ಯಾಥ್ಸ್ ಅಲ್ಲಿ ಡಲ್ ಇದೆಯಾ, ನೀವ್ ನೋಡಿ ಹೇಗೆಲ್ಲ ಮಗುಗೆ ಹೇಳ್ಕೊಡ್ಬೋದು. ಮಗುಗೆ ಹೇಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅನ್ನುವಂಥದ್ದು ನಿಮ್ಗೆ ಹೇಳ್ಕೊಡ್ತಾ ತಿಳಿತಾ ಹೋಗುತ್ತೆ. ಮಗುಗೆ ಯಾವಾಗ ಕಲಿಕೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ಲರ್ನಿಂಗ್ ಇಂಟ್ರೆಸ್ಟಿಂಗ್ ಆಗತ್ತೆ, ಅವಾಗ ಮಗು ತಾನಾಗಿನೇ ಇಂಟ್ರೆಸ್ಟ್ ಅನ್ನ ತೋರಿಸುತ್ತೆ. ಸೊ ಫಸ್ಟ್ ಕ್ರಿಯೇಟ್ ಇಂಟ್ರೆಸ್ಟ್. ಸೊ ನೀವ್ ಏನ್ ಹೇಳ್ಕೊಡ್ತಿದ್ದೀರಾ ಅದನ್ನ ಸ್ವಲ್ಪ ಕ್ರಿಯೇಟಿವ್ ಆಗಿ ಹೇಳ್ಕೊಡೋದಕ್ಕೆ ಟ್ರೈ ಮಾಡಿ. ಮಗುಗೆ ಮಾಮೂಲಿ ಅಡಿಷನ್ ಅಷ್ಟು ತಲೆಗೆ ಹೋಗ್ತಿಲ್ಲ ಅಥವಾ ಮಗುಗೆ ಅದ್ರಲ್ಲಿ ಇಂಟ್ರೆಸ್ಟೇ ಬರ್ತಿಲ್ಲ ಅಂದಾಗ ಟ್ರೈ ಡಿಫ್ರೆಂಟ್ ವೇಸ್. ಸೊ 3 + 2 ಎಷ್ಟಾಗತ್ತೆ, ಪ್ರಾಕ್ಟಿಕಲ್ ಆಗಿ ತೋರಿಸಿ. 3 ಚಾಕ್ಲೇಟ್ಸ್ ತಗೊಳ್ಳಿ, ಮತ್ತೆ 2 ಚಾಕ್ಲೇಟ್ಸ್ ತಗೊಳ್ಳಿ. ಸೊ ಆಡ್ ಮಾಡಿದ್ರೆ ಎಷ್ಟಾಗತ್ತೆ ಕೇಳಿ ಅದನ್ನ. ಅಥವಾ 5 ಚಾಕ್ಲೇಟ್ಸ್ ಮಗು ಹತ್ರ ಇರುತ್ತೆ, ಅಮ್ಮ 2 ಇಸ್ಕೋತಾರೆ. ಸೊ 5 - 2 3 ಆಗತ್ತೆ. ಸೊ ಈ ತರ ಪ್ರಾಕ್ಟಿಕಲ್ ಆಗಿ ಮಗುಗೆ ಮಾಡಿ ತೋರ್ಸೋದ್ರಿಂದ, ಪ್ರಾಕ್ಟಿಕಲ್ ಆಗಿ ಮಗುಗೆ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಹಾಗೆ ಮಗುಗೆ ಆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗತ್ತೆ. ಸೊ ನೀವ್ ಯಾವಾಗ ಮಗು ಜೊತೆ ಕೂತು ಓದಿಸಕ್ ಶುರು ಮಾಡ್ತೀರಾ, ಆಗ ನಿಮ್ಗೆ ಮಗುವಿನ ಪ್ರಾಬ್ಲಮ್ಸ್ ಅರ್ಥ ಆಗತ್ತೆ. ಚಿಕ್ಕದ್ರಿಂದ, ಈಗ ಚಿಕ್ಕ ಮಕ್ಕಳಲ್ಲಿ ಜನರಲಿ ನಾವು ನೋಡುವಂಥದ್ದು ಮಗುಗೆ B ಮತ್ತೆ D, ಸ್ಮಾಲ್ ಲೆಟರ್ B and D ಕನ್ಫ್ಯೂಷನ್ ಇರುತ್ತೆ. ಬಿಕಾಸ್ ಎರಡೂ ಒಂದೇ ತರ ಇದೆ. ಓನ್ಲಿ ದ ಥಿಂಗ್ ಇಸ್ ದರ್ ಓವಲ್ ಕಮ್ಸ್ ಐದರ್ ಆಫ್ ದ ವೇಸ್. ನೀವು ಮಗು ಜೊತೆ ಕೂತ ಮಗು ಪ್ರಾಬ್ಲಮ್ಸ್ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅದರ ತಕ್ಕನಂಗೆ ನೀವು ಮಗುಗೆ ಏನ್ ಹೇಳ್ಕೊಡ್ಬೇಕು ಅನ್ನೋದನ್ನ ಸ್ವಲ್ಪ ಕ್ರಿಯೇಟಿವ್ ಆಗಿ ಹೇಳ್ಕೊಡಿ. ಸೊ ಯಾವಾಗ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ, ಮಗು ತಾನಾಗೆ ಓದೋದನ್ನ ಪ್ರಾಕ್ಟೀಸ್ ಮಾಡ್ಕೊಳುತ್ತೆ. ಈಗ ವರ್ಕ್ಶೀಟ್ಸ್ ಸಿಗುತ್ತೆ, ತುಂಬಾನೇ ವರ್ಕ್ಶೀಟ್ಸ್ ಏಜ್ ವೈಸ್ ನಿಮ್ಗೆ ಸಿಗುತ್ತೆ, ಕ್ಲಾಸ್ ವೈಸ್ ವರ್ಕ್ಶೀಟ್ ಸಿಗುತ್ತೆ. ಗೂಗಲ್ ಅಲ್ಲಿ ಸುಮ್ಮನೆ ಟೈಪ್ ಮಾಡಿ, ಎಷ್ಟೋ ತರನಾದ ವರ್ಕ್ಶೀಟ್ಸ್ ನಿಮ್ಗೆ ಸಿಗುತ್ತೆ. ಆ ಟೈಮ್ ಇದ್ರೆ ಕುತ್ಕೊಂಡು ಅದನ್ನ ಬರೀರಿ, ಇಲ್ಲ ಅಂದ್ರೆ ಪ್ರಿಂಟ್ಔಟ್ ತಗೊಂಡು ಬರ್ಬೋದು. ಈಸಿಯೆಸ್ಟ್ ವೇ. ಇಲ್ಲಪ್ಪ ಪ್ರಿಂಟ್ಔಟ್ ಕಾಸ್ಟ್ಲಿ, ನನಗೆ ಐ ಥಿಂಕ್ ಐ ಕ್ಯಾನ್ ಬೆಟರ್ ರೈಟ್ ಇಟ್ ಅನ್ನೋದಾದ್ರೆ ಕುತ್ಕೊಂಡು ಬರೀರಿ. ಮಕ್ಕಳಿಗೆ ಆ ವರ್ಕ್ಶೀಟ್ಸ್ ಅನ್ನ ಕೊಡಿ. ಮಕ್ಕಳಿಗೆ ಖುಷಿ ಆಗತ್ತೆ, ಏನೋ ವರ್ಕ್ಶೀಟ್ ಹೊಸದಾಗಿದೆ. ನಾರ್ಮಲಿ A ಅಂತ ಪ್ರಾಕ್ಟೀಸ್ ಮಾಡುವಂತಹ ಮಗುಗೆ ವರ್ಕ್ಶೀಟ್ ಅಲ್ಲಿ ಏನೋ ಬೇರೆ ತರ ಮಾಡಿದಾಗ ಡೆಫಿನೆಟ್ಲಿ ಖುಷಿ ಸಿಗುತ್ತೆ. ಸೊ ನಾರ್ಮಲ್ ಹೋಮ್ವರ್ಕ್ ಮಾಡೋದಕ್ಕಿಂತ ಮಕ್ಕಳಿಗೆ ವರ್ಕ್ಶೀಟ್ಸ್ ಅಲ್ಲಿ ಮಾಡುವಂಥದ್ದು ತುಂಬಾನೇ ಖುಷಿ ಕೊಡುತ್ತೆ, ಹಾಗೆ ತುಂಬಾನೇ ಮೋಟಿವೇಟ್ ಮಾಡುತ್ತೆ. ನೆಕ್ಸ್ಟ್ ಬರುವಂಥದ್ದು, ಮಗು ಒಂದು ಚಿಕ್ಕ ಪುಟ್ಟದನ್ನ ನೀವು ಹೇಳ್ಕೊಟ್ಟಿದ್ದನ್ನ ಕಲ್ತಾಗ ಮಗುಗೆ ರಿವಾರ್ಡ್ ಅಂಡ್ ಅಪ್ರಿಸಿಯೇಷನ್ ಮಾಡೋದನ್ನ ಮರಿಬೇಡಿ.
ಹೇಳಿ ಮಗುಗೆ ವೆರಿ ಗುಡ್, ನಿಂಗೆ ಇದು ಬರ್ತಾ ಇರ್ಲಿಲ್ಲ, ಇದನ್ನ ಕಲ್ತಿದ್ಯಾ ಅಲ್ವಾ, ನಂಗೆ ತುಂಬಾ ಖುಷಿ ಆಯ್ತು, ಐ ಆಮ್ ವೆರಿ ಹ್ಯಾಪಿ, ಇಟ್ಸ್ ಸೋ ಗುಡ್. ಒಂದು ಹಗ್ ಮಾಡಿ ವಿಶ್ ಮಾಡಿ ಅಥವಾ ಒಂದು ಕಿಸ್ ಕೊಟ್ಟು ವಿಶ್ ಮಾಡಿ ನಿಮ್ಮ ಮಗುಗೆ. ಅದರಲ್ಲಿ ಸಿಗುವಂತಹ ಮೋಟಿವೇಶನ್ ಇನ್ಯಾವುದ್ರಲ್ಲೂ ಸಿಗಲ್ಲ. ನೀವು ಯಾವುದೇ ದೊಡ್ಡ ವಸ್ತು ಕೊಡಿಸ್ತೀನಿ ಅಂತ ಮೋಟಿವೇಟ್ ಮಾಡೋದು ಬೇಡ. ಒಂದು ಹಗ್, ಇವತ್ತು ನೀನು 2 1 2 ಕಲ್ತ್ಬಿಟ್ಟು ಹೇಳಿದ್ರೆ ನಾನು ಹಗ್ ಮಾಡಿ ಪಪ್ಪಿ ಕೊಡ್ತೀನಿ. ಸೊ ದಿಸ್ ಮೋಟಿವೇಟ್ಸ್ ದ ಚೈಲ್ಡ್ ವೆರಿ ಮಚ್ ಇನ್ ದ ಎಂಗೇಜ್. ನಾನು ಯಾಕೆ ಪುಟ್ಟ ಮಕ್ಕಳದ್ದೇ ಮಾತಾಡ್ತಾ ಇದ್ದೀನಿ ಅಂದ್ರೆ, ನೀವು ಈ ಚಿಕ್ಕ ಏಜ್ ಇಂದನೇ ಆ ಪ್ರಾಕ್ಟೀಸ್ ಆಫ್ ರೀಡಿಂಗ್ ಅಂಡ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿಸಿದ್ರೆ ದೊಡ್ಡ ಮಕ್ಕಳಾದ್ಮೇಲೆ ನೀವು ಮಾನಿಟರ್ ಮಾಡಿದ್ರೆ ಸಾಕಾಗತ್ತೆ. ಆದ್ರೆ ಯಾರು ದೊಡ್ಡ ಮಕ್ಕಳು ಯಾರಿದ್ದಾರೆ, ನೀವು ಇಷ್ಟು ದಿನ ಅಂತೂ ಟೈಮ್ ಕೊಡ್ಲಿಲ್ಲ, ಇನ್ಮೇಲಾದ್ರೂ ಟೈಮ್ ಕೊಡ್ಬೇಕಪ್ಪ ಅನ್ನೋಂಥವ್ರು ದೊಡ್ಡ ಮಕ್ಕಳಿಗೆ ಕೂರಿಸ್ಕೊಂಡು ಹೇಳಿ. ಈವನ್ ದೊಡ್ಡ ಮಕ್ಳಿಗೆ ಕೂಡ ವರ್ಕ್ಶೀಟ್ಸ್ ಅವೈಲೇಬಲ್ ಇರುತ್ತೆ. ಆ ವರ್ಕ್ಶೀಟ್ ನ ಸಾಲ್ವ್ ಮಾಡಕ್ ಹೇಳಿ, ಕೂರಿಸ್ಕೊಂಡು ಏನ್ ನಿನಗೆ ಅರ್ಥ ಆಗ್ತಾ ಇಲ್ಲ, ಆ ವರ್ಕ್ಶೀಟ್ ಅಲ್ಲಿ ಎಲ್ಲಿ ಮಿಸ್ಟೇಕ್ ಮಾಡಿದ್ಯಾ, ನಿಮ್ ಟೀಚರ್ನ ಕೇಳು. ಮಗು ಬಂದು ಡೌಟ್ ಕೇಳಿದಾಗ ನನಗೆ ಗೊತ್ತಿಲ್ಲ, ನನಗಾಗಲ್ಲ ಅಂತ ಯಾವುದೇ ಟೀಚರ್ ಕೂಡ ಹೇಳಲ್ಲ. ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ, ಮಗು ಟ್ರೈ ಮಾಡಿದೆ, ಮಗು ಯಾವ್ದೋ ವರ್ಕ್ಶೀಟ್ ಟ್ರೈ ಮಾಡಿದೆ, ಓದಕ್ ಪ್ರಯತ್ನ ಪಡ್ತಿದೆ ಅನ್ನುವಂಥದ್ದು. ರಿವಾರ್ಡ್ಸ್ ಅಂಡ್ ಅಪ್ರಿಸಿಯೇಷನ್ ಅಂದಿದ ತಕ್ಷಣ ನೀವೇನೋ ದೊಡ್ಡ ರಿವಾರ್ಡ್ ಕೊಡ್ಬೇಕು, ದೊಡ್ಡ ಅಪ್ರಿಸಿಯೇಷನ್ ಕೊಡ್ಬೇಕು ಅನ್ನೋದನ್ನ ಖಂಡಿತವಾಗ್ಲೂ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಡಿ. ಚಿಕ್ಕದ್ರಲ್ಲೇ ಖುಷಿ ಪಡೋದನ್ನ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ. ಯಾಕೆಂದ್ರೆ ಸೊ ರಿವಾರ್ಡ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡತ್ತೆ ಅನ್ನೋದಾದ್ರೆ, ನೀವೇ ಏನೋ ಅಡ್ಗೆ ಮಾಡಿರ್ತೀರಾ, ಮನೇಲಿ ಯಾರೋ ಒಬ್ರು ಚೆನ್ನಾಗಿದೆ ಅಂತ ಹೇಳಿದ್ರು ನಿಮಗೆ ತುಂಬಾನೇ ಖುಷಿ ಆಗುತ್ತೆ. ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಅಡ್ಗೆ ಮಾಡ್ಬೇಕು ಅನ್ನೋಂಥ ಮೋಟಿವೇಶನ್ ನಿಮ್ಗೆ ಬರುತ್ತೆ. ಅದೇ ತರ ಮಕ್ಳಿಗೂ ಅಷ್ಟೇ ರಿವಾರ್ಡ್ಸ್ ಅಂಡ್ ಅಪ್ರಿಸಿಯೇಷನ್ ಅನ್ನೋದು ತುಂಬಾನೇ ಪಾಸಿಟಿವ್ ಆಗಿ ವರ್ಕ್ ಮಾಡುತ್ತೆ. ನೀನು ಫಾರ್ ಎಕ್ಸಾಂಪಲ್ ಮಗುಗೆ ಒಂದ್ ಲೆಸನ್ ಕಂಪ್ಲೀಟ್ ಮಾಡಕ್ ಹೇಳಿರ್ತೀವಿ, ಒಂದ್ ಲೆಸನ್ ಓದೋದಕ್ಕೆ ಹೇಳಿರ್ತೀರ, ಮಗು ಅರ್ಧ ಲೆಸನ್ ಅಷ್ಟೇ ಓದಿರುತ್ತೆ. ಸೊ ಮಗುಗೆ ಅದನ್ನ ತಿಳಿಸ್ಕೊಡಿ. ಓಕೆ, ಅಟ್ಲೀಸ್ಟ್ ಇವತ್ತು ಅರ್ಧ ಲೆಸನ್ ಓದಿದ್ಯಾ ಅಲ್ವಾ, ನಾಳೆ ಕಂಪ್ಲೀಟ್ ಮಾಡುವಂತೆ, ಇಟ್ಸ್ ಓಕೆ ಅನ್ನುವಂತಹ ಮೋಟಿವೇಶನ್ ನ ಮಗುಗೆ ಕೊಡಿ. ನೆಗೆಟಿವ್ ಆಗಿ ನಾನು ಒಂದ್ ಲೆಸನ್ ಹೇಳಿದ್ದೆ ನೀನ್ ಬರೀ ಅರ್ಧ ಓದಿದ್ಯಾ ಅಂತ ಮೊದ್ಲೇ ನೀವು ಬೈಯಕ್ ಶುರು ಮಾಡ್ಬಿಟ್ರೆ, ಸೊ ಮಗುಗೆ ಅದೆಲ್ಲೂ ಒಂದ್ ಕಡೆ ಡಿಮೋಟಿವೇಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಪ್ರಿಸಿಯೇಷನ್ ಅಂಡ್ ರಿವಾರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹಾಗಂತ ಓದೇ ಇಲ್ಲ ಮಗು ಅಂದ್ರೆ ಇವತ್ತು ಬೇಡಪ್ಪ ನಾಳೆ ಓದ್ಕೊಳ್ಳುವಂತೆ ಅನ್ನುವಂಥದ್ದಲ್ಲ. ಮಗು ಟ್ರೈ ಮಾಡಿದ್ಯಾ, 100% ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ 50% ಮಗು ಟ್ರೈ ಮಾಡಿದ್ಯಾ ಅನ್ನುವಂಥದ್ದನ್ನ ನೋಡಿ ನೀವು ಮಗುಗೆ ರಿವಾರ್ಡ್ಸ್ ಅಂಡ್ ಅಪ್ರಿಸಿಯೇಷನ್ ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ಅತಿಯಾಗಿ ರಿವಾರ್ಡ್ಸ್ ಅಂಡ್ ಅಪ್ರಿಸಿಯೇಷನ್ ಕೊಡುವಂಥದ್ದು ಒಳ್ಳೇದಲ್ಲ. ಮಕ್ಳಿಗಂತೂ ಫೇಲ್ಯೂರ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ. ಹೇಳಿದ ತಕ್ಷಣ ಎಲ್ಲವೂ ಸಿಗತ್ತೆ, ಕೇಳಿದ ತಕ್ಷಣ ಎಲ್ಲವೂ ಸಿಗತ್ತೆ ಅನ್ನೋಂತಹ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ಆ ಚಿಕ್ಕದ್ರಲ್ಲಿ ಖುಷಿ ಪಡುವಂತಹ ಸ್ಯಾಟಿಸ್ಫ್ಯಾಕ್ಷನ್ ನೀವು ಮಕ್ಕಳಲ್ಲಿ ತರೋದ್ರಿಂದ ಅವರ ಎಮೋಷನಲ್ ಸ್ಟ್ರೆಸ್ ಆಗಿ ಎಮೋಷನಲ್ ಬ್ಯಾಲೆನ್ಸ್ ಆಗತ್ತೆ. ಸೊ ಚಿಕ್ಕ ರಿವಾರ್ಡ್ಸ್ ಅಂಡ್ ಚಿಕ್ಕ ಅಪ್ರಿಸಿಯೇಷನ್ಸ್ ಇಂದ ಮಗುಗೆ ತುಂಬಾನೇ ಮೋಟಿವೇಟ್ ಆಗುತ್ತೆ. ಅಪ್ರಿಶಿಯೇಟ್ ಮಾಡುವಂದ ತಕ್ಷಣ ಓಕೆ ಇವತ್ತು ನೀವು ಓದಿದೆ, ಇವತ್ತು ತುಂಬಾ ಚೆನ್ನಾಗಿ ಓದಿದೆ, ನಾಳೆ ರೆಸ್ಟ್ ತಗೋ ಅನ್ನೋಂಥದ್ದು ಅಪ್ರಿಸಿಯೇಷನ್ ಅಲ್ಲ. ಇವತ್ತು ಇಷ್ಟು ಓದಿದ್ಯಾ ಅಂದ್ರೆ ಇನ್ನೊಂದ್ ಸ್ವಲ್ಪ ಓದ್ ಕೂತ್ಕೊಂಡ್ರೆ ನೀನ್ ಇನ್ನೂ ಓದ್ಬೋದಲ್ವಾ ಅನ್ನುವಂಥದ್ದು ಅಪ್ರಿಸಿಯೇಷನ್. ಅತಿಯಾಗಿ ಮುದ್ದು ಮಾಡುವಂಥದ್ದು, ಓವರ್ ಪ್ಯಾಂಪರ್ ಮಾಡುವಂಥದ್ದು ಮಕ್ಕಳ ಭವಿಷ್ಯದ ಮೇಲೆ ಒಳ್ಳೆ ಪರಿಣಾಮವನ್ನ ಬೀರಲ್ಲ. ಸೊ ಹಾಗಾಗಿ ನೋಡಿ ಹೇಗೆ ರಿವಾರ್ಡ್ ಮಾಡ್ಬೇಕು, ಎಲ್ಲಿ ರಿವಾರ್ಡ್ ಮಾಡ್ಬೇಕು, ಎಲ್ಲಿ ಅಪ್ರಿಶಿಯೇಟ್ ಮಾಡ್ಬೇಕು ಅನ್ನೋಂಥದ್ದನ್ನ ನೋಡಿ ಮಾಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬರೋದಾದ್ರೆ ಮಾನಿಟರ್ ಮಾಡ್ಬೇಕು. ಮಗು ಏನ್ ಓದ್ತಿದೆ, ಏನ್ ಮಾಡ್ತಿದೆ, ಯಾರ ಜೊತೆ ಸೇರ್ತಿದೆ, ಸೊ ಮಗು ಏನೆಲ್ಲ ಕಲಿತಿದೆ ಅನ್ನೋದನ್ನ ಡೆಫಿನೆಟ್ಲಿ ಪೇರೆಂಟ್ಸ್ ಆಗಿ ಮಾನಿಟರ್ ಮಾಡ್ಬೇಕು. ಓಕೆ ನನ್ ಮಗು ಓದ್ತಿದೆ ಹಾಗಾಗಿ ಸ್ವಲ್ಪ ಹೊತ್ತು ಫೋನ್ ನೋಡ್ತಾನೆ ಅಂತ ಸುಮ್ನೆ ಬಿಟ್ಬಿಡೋದಲ್ಲ. ಫೋನಲ್ಲಿ ಮಗು ಏನ್ ನೋಡ್ತಿದೆ ಅನ್ನೋದನ್ನು ಕೂಡ ನೀವು ಮಾನಿಟರ್ ಮಾಡ್ಬೇಕಾಗತ್ತೆ, ಗಮನ ಕೊಡ್ಬೇಕಾಗತ್ತೆ ಮಗು ಕಡೆ. ಅಥವಾ ಯಾರೋ ಫ್ರೆಂಡ್ಸ್ ಜೊತೆ ಮಾತಾಡ್ತಿದೆ, ಓಕೆ ಯಾವ ಫ್ರೆಂಡು. ಸೊ ಚಿಕ್ಕ ಮಕ್ಳಾದ್ರೆ ಮಗು ಯಾರ ಜೊತೆ ಆಟ ಆಡ್ತಿದ್ದಾರೆ, ಏನ್ ಆಟ ಆಡ್ತಿದ್ದಾರೆ, ಅಥವಾ ಸ್ವಲ್ಪ ದೊಡ್ಡವರಾದ್ಮೇಲೆ ಮಗು ಯಾರ ಜೊತೆ ಮಗು ಕಾಂಟ್ಯಾಕ್ಟ್ ಅಲ್ಲಿ ಇದೆ, ಯಾರ ಜೊತೆ ಮಗು ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡ್ತಿದೆ, ಸೊ ಅವರ ಫ್ರೆಂಡ್ಸ್ ಹೇಗಿದ್ದಾರೆ, ಇದೆಲ್ಲವನ್ನು ಮಾನಿಟರ್ ಮಾಡ್ಬೇಕಾಗತ್ತೆ. ಹಾಗೆ ಓದ್ತೀನಿ ಅಂತ ಮಗು ಕೂತಾಗ ಮಗು ಓದ್ತಿದ್ಯಾ ಅಥವಾ ಸುಮ್ನೆ ಬುಕ್ ಇಟ್ಕೊಂಡು ಕೂತಿದ್ಯಾ ಅನ್ನೋಂಥದ್ದನ್ನ ನೀವು ಮಾನಿಟರ್ ಮಾಡ್ಲೇಬೇಕಾಗತ್ತೆ. ಸೊ ಯಾವಾಗ ಪೇರೆಂಟ್ಸ್ ಮಾನಿಟರ್ ಮಾಡೋದ್ ಶುರು ಮಾಡ್ತೀರಾ ಆಗ ಮಗುಗೆ ಒಂದು ಭಯ ಇರುತ್ತೆ. ಡೆಫಿನೆಟ್ಲಿ ಭಯ ಭಕ್ತಿ ಅನ್ನುವಂಥದ್ದು ಮಕ್ಕಳಿಗೆ ಇರ್ಲೇಬೇಕು. ಸೊ ಮಾನಿಟರ್ ಮಾಡುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನೀವ್ ನೋಡ್ಬೋದು ನಾವೆಲ್ಲ 90s ಕಿಡ್ಸ್ ಹೇಗೆ ಅಂದ್ರೆ ಈಗ್ಲೂ ಏನಾದ್ರೂ ಮಾಡ್ಬೇಕು ಅಂದ್ರೆ ಮನೇಲಿ ಏನಂತಾರೋ ಅನ್ನುವಂಥ ಭಯ, ಒಂದು ಚಿಕ್ಕ ಭಯ ಅಳುಕು ನಮ್ಮಲ್ಲಿ ಇದ್ದೇ ಇರುತ್ತೆ. ಆದ್ರೆ ಈಗಿನ ಕಾಲದ ಮಕ್ಕಳಲ್ಲಿ ನಾವು ಅದನ್ನ ನೋಡೋದು ತುಂಬಾನೇ ಕಮ್ಮಿ ಆಗಿದೆ. ಎಷ್ಟು ಸ್ಟ್ರೆಸ್ ಫ್ರೀ ಆಗಿದ್ದಾರೆ ಮಕ್ಕಳು ಅಂದ್ರೆ, ಝೀರೋ ಪ್ರೆಷರ್, ಝೀರೋ ಗೋಲ್ ಇರುವಂತ
ಏನೋ ಸ್ಕೂಲ್ಗೆ ಹೋಗುತ್ತೆ ಬರುತ್ತೆ, ಒಂದಷ್ಟು ಹೋಮ್ವರ್ಕ್ ಇದೆ, ಕೆಲವು ಮಕ್ಳು ಮಾಡ್ತಾರೆ, ಇನ್ನು ಕೆಲವು ಮಕ್ಳು ಮಾಡೋದೇ ಇಲ್ಲ. ಫೋನ್ ಇಟ್ಕೊಳ್ಳೋದು ಅಥವಾ ಮನೇಲಿ ಪೇರೆಂಟ್ಸ್ ಸೀರಿಯಲ್ ನೋಡ್ತಿರ್ತಾರೆ ಅಥವಾ ಮೂವಿ ನೋಡ್ತಿರ್ತಾರೆ, ಜೊತೆಲಿ ನೋಡುವಂಥದ್ದು, ಮತ್ತೆ ಯಥಾ ಪ್ರಕಾರ ಸ್ಕೂಲಿಗೆ ಬರುವಂಥದ್ದು. ತುಂಬಾ ಮಕ್ಕಳಲ್ಲಿ ಪೇರೆಂಟ್ಸ್ ಅಲ್ಲಿ ನಾವು ಇದನ್ನ ನೋಡಿರ್ತೀವಿ. ಸೊ ದಯವಿಟ್ಟು ಅದನ್ನ ಕಮ್ಮಿ ಮಾಡಿ. ಮಗು ಏನ್ ಓದ್ತಿದೆ, ಏನ್ ಮಾಡ್ತಿದೆ, ಏನ್ ಮಾಡ್ಬೇಕು ಅನ್ನೋದನ್ನ ನೀವು ಮಾನಿಟರ್ ಮಾಡಿ. ಎಲ್ಲಿ ಭಯ ಭಕ್ತಿ ಇರುತ್ತೋ ಅಲ್ಲಷ್ಟೇ ಡಿಸಿಪ್ಲಿನ್ ಬರೋದಕ್ಕೆ ಸಾಧ್ಯ. ಡಿಸಿಪ್ಲಿನ್ ಇರೋ ಕಡೆ ಅಷ್ಟೇ ಮಗು ಓದೋದಕ್ಕೆ ಸಾಧ್ಯ. ಸೊ ಪುಟ್ಟ ಮಕ್ಳಾದ್ರೆ ನೀವು ಈಸಿಯಾಗಿ ಮಾನಿಟರ್ ಮಾಡ್ಬೋದು. ನೀವೇನ್ ಕೆಲಸ ಮಾಡ್ತಿದ್ದೀರಾ ಅಲ್ಲೇ ಮಗುನ ಕೂರಿಸ್ಕೊಂಡು ಹೇಳ್ಕೊಡ್ತಾ ಮಾನಿಟರ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಅಡ್ಗೆ ಮಾಡ್ತಾ ಇರ್ತೀರಾ, ಅಲ್ಲೇ ಅಡ್ಗೆ ಮನೇಲಿ ಶೆಲ್ಫ್ ಮೇಲೆ ಕೂರಿಸ್ಕೊಂಡು ಮಾನಿಟರ್ ಮಾಡಬಹುದು. ಅಥವಾ ರೂಮಲ್ಲಿ ಏನೋ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ರೂಮಲ್ಲೇ ಮಗುನ ಕೂರಿಸ್ಕೊಂಡು ಮಾನಿಟರ್ ಮಾಡಬಹುದು. ಸೊ ದೊಡ್ಡ ಮಕ್ಕಳಾದ್ರೆ ಅವರನ್ನ ಓದೋದಕ್ಕೆ ಬಿಟ್ಟು ಏನು ಓದ್ತಾ ಇದೆ ಮಗು, ಯಾವ ಸಬ್ಜೆಕ್ಟ್ ಓದ್ತಿದೆ, ಎಲ್ಲವನ್ನೂ ನಾವು ಮಾನಿಟರ್ ಮಾಡ್ಬೇಕಾಗತ್ತೆ. ಸೊ ಓಕೆ ಮ್ಯಾಮ್, ನೀವು ಹೇಳ್ದಂಗೆ ಟೈಮ್ ಟೇಬಲ್ ನ ಫಾಲೋ ಮಾಡಿದ್ವಿ, ಕ್ರಿಯೇಟಿವ್ ಆಗಿ ಏನೋ ಹೇಳ್ಕೊಟ್ವಿ, ಅಂಡ್ ರಿವಾರ್ಡ್ಸ್ ಅಪ್ರಿಶಿಯೇಟ್ ಕೂಡ ಮಾಡಿದ್ವಿ. ಮಗು ಕಲ್ತಾಗ ವಾವ್ ವೆರಿ ಗುಡ್ ಅಂತ ಅಪ್ರಿಶಿಯೇಟ್ ಮಾಡಿದ್ವಿ. ಆದ್ರೆ ಕನ್ಸಿಸ್ಟೆಂಟ್ ಆಗಿ ನಾವು ಇದನ್ನ ಮಾಡ್ತಾ ಇಲ್ಲ. ಯಾವ್ದೋ ಒಂದ್ ವಾರ ಮಾಡೋದು, ಒಂದ್ ವಾರ ಬಿಡೋದು, ಅಥವಾ 2 ದಿನ ಮಾಡೋದು, ಮತ್ತೆರಡು ದಿನ ಬಿಡೋದು ಮಾಡಿದ್ರೆ ಡೆಫಿನೆಟ್ಲಿ ಇದರಿಂದ ಯಾವುದೇ ಸಕ್ಸಸ್ ನ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕೆಲಸ ಮಾಡ್ಲಿ ಕನ್ಸಿಸ್ಟೆಂಟ್ ಆಗಿ ಮಾಡಿದಾಗ ಅಷ್ಟೇ ನಮ್ಗೆ ಅದು ಫ್ರೂಟ್ಫುಲ್ ರಿಸಲ್ಟ್ ನ ಕೊಡುತ್ತೆ. ಸೊ ಪ್ರತಿದಿನ ಮಗುಗೆ ಕೂರಿಸ್ಕೊಂಡು ಓದ್ಸೋದನ್ನ ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೀರಿಯಲ್ ನೋಡ್ಬೇಕಾ, ಟೆಲಿಕಾಸ್ಟ್ ಆಗುತ್ತೆ ರೀ ಬೆಳಗ್ಗೆ, ಮತ್ತೆ ಅದನ್ನ ನೋಡ್ಕೊಳ್ಳಿ ಮಕ್ಳಿಗೆ ಸ್ಕೂಲಿಗೆ ಹೋದ್ಮೇಲೆ. ಅಥವಾ ತುಂಬಾ ಜನ ಪೇರೆಂಟ್ಸ್ ಈಗ ವರ್ಕಿಂಗ್ ಆಗಿರೋದ್ರಿಂದ ಕೆಲಸದಿಂದ ಬಂದು ತುಂಬಾನೇ ಸುಸ್ತಾಗಿರ್ತೀರಾ. ಸೊ ಮಗು ಏನೋ ಒಂದು ಮಾಡ್ಕೊಳ್ಳಿ ಬಿಡು ಅಂತ ಸುಮ್ಮನಾಗ್ಬಿಡ್ತೀರಾ. ದಯವಿಟ್ಟು ಆ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ನೀವು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿರೋದು ಮಗುಗೋಸ್ಕರ. ಸೊ ಮಗುಗಾಗಿ ಒಂದಷ್ಟು ವರ್ಷ ಅಟ್ಲೀಸ್ಟ್ ಅಂದ್ರೂ ನೀವು ಒಂದು 3-4 ಇಯರ್ಸ್ ಈ ಪ್ರಾಕ್ಟೀಸ್ ಅನ್ನ ಮಾಡಿಸಿದ್ರೆ ಮಗು ತಾನಾಗೆ ಓದೋ ಇಂಟ್ರೆಸ್ಟ್ ನ ಮಗು ಕ್ರಿಯೇಟ್ ಮಾಡ್ಕೊಳುತ್ತೆ. ಸೊ ದಯವಿಟ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನೀವು ಮಗು ಜೊತೆ ಇದಿಷ್ಟು ಪ್ಲಾನ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ. ಒಂದಿನ ಮಾಡ್ಬಿಟ್ಟು ಅಯ್ಯೋ ಸಾಕಾಯ್ತಪ್ಪ ಅನ್ನೋಕ್ ಹೋಗ್ಬೇಡಿ. 1 ತಿಂಗಳು ಮಾಡಿ ನೋಡಿ. ಮಗು ಡೆವಲಪ್ ಆಗಿರೋದನ್ನ ನೋಡಿ ನಿಮಗೆ ಖುಷಿ ಆಗತ್ತೆ. ಹಾಗೆ ನಿಮಗೆ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದಕ್ಕೂ ಸಾರ್ಥಕ ಆಯ್ತಪ್ಪ ಅನ್ನುವಂತ ಸಮಾಧಾನ ನಿಮ್ಗೆ ಸಿಗತ್ತೆ. ಅದನ್ನ ನೀವು ಎಷ್ಟೇ ದುಡಿದ್ರು, ಎಷ್ಟು ದುಡ್ಡು ಮಾಡಿದ್ರು, ಎಷ್ಟೇ ಬೇರೆ ಕಡೆ ಹೋಗಿ ಎಂಜಾಯ್ ಮಾಡಿದ್ರು ಆ ಸಮಾಧಾನ ನಿಮ್ಗೆ ಸಿಗಲ್ಲ. ಸೊ ಒಂದ್ಸಲಿ ಅದನ್ನ ಪ್ರಾಕ್ಟೀಸ್ ಮಾಡಿ ಅನುಭವಕ್ಕೆ ತಂದ್ಕೊಂಡು ನೋಡಿ, ನಿಮ್ಗೆ ಆ ಡಿಫ್ರೆನ್ಸ್ ಗೊತ್ತಾಗತ್ತೆ. ಸೊ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೋ ಒಂದಿನ ನಿಮ್ಗೆ ಟೈಮ್ ಕೊಡಕ್ ಆಗ್ಲೇ ಇಲ್ವಾ, ಇಂಡಿವಿಜುವಲ್ ಆಗಿ ಮಗುನೇ ಓದೋದಕ್ಕೆ ಬಿಡಿ. ಓಕೆ, ಪ್ರತಿ ಸಲ ವಿ ಕೆನಾಟ್ ಬಿ 100% ಪರ್ಫೆಕ್ಟ್. ನಾವು ಮಿಷನ್ಸ್ ಎಲ್ಲ 100% ಪರ್ಫೆಕ್ಟ್ ಆಗಿರಕ್ಕೆ ನಮಗೂ ಕೂಡ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಫ್ಯಾಮಿಲಿಯಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ, ಯಾವ್ದೋ ಕೆಲಸನೇ ಬರ್ಬೋದು. 1 ದಿನ 2 ದಿನ ಮಗುನ ತಾನಾಗೆ ಓದೋದಕ್ಕೆ ಬಿಡಿ. ಇಟ್ ಇಸ್ ನಥಿಂಗ್ ರಾಂಗ್. ಇಂಡಿಪೆಂಡೆಂಟ್ ಆಗಿ ಮಗು ಯಾವಾಗ ಓದೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ಲಿಂದ ಮಗುಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗತ್ತೆ. ನಾವೇ ಬಾ ಓದು ಇಟ್ ಇಸ್ 6 o'clock ಅಂತ ಕರೆಯೋದ್ರಿಂದ ಎಕ್ಸ್ಟರ್ನಲ್ ಮೋಟಿವೇಶನ್ ಆಗತ್ತೆ ಹೊರತು ಮಗುಗೆ ಇಂಟರ್ನಲ್ ಮೋಟಿವೇಶನ್ ಆಗಿರಲ್ಲ. ಸೊ ಹಾಗಾಗಿ 1 ದಿನ 2 ದಿನ ಯು ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಕ್ಯೂಸ್, ಬಟ್ ಮಗುನ ಮಾತ್ರ ಕೂರಿಸ್ಕೊಂಡು ಓದಿಸಿ. ಓಕೆ, ತಿಂಗಳಲ್ಲಿ 1 ದಿನನೋ 2 ದಿನನೋ ಮಗುಗೆ ಇಂಟ್ರೆಸ್ಟ್ ಇರಲ್ವಾ, ಪರವಾಗಿಲ್ಲ. ಅಥವಾ ಮತ್ತಷ್ಟು ಬೇರೆ ಆಕ್ಟಿವಿಟೀಸ್, ಪಜಲ್ ಆಕ್ಟಿವಿಟೀಸ್ ಇರ್ಬೋದು, ಗೇಮ್ಸ್ ಇರ್ಬೋದು, ಮಗುಗೆ ಒಂದಿನ ಆಡಕ್ ಬಿಡಿ, ತೊಂದ್ರೆ ಇಲ್ಲ. ಬಟ್ ಅದು ಪ್ರಾಕ್ಟೀಸ್ ಆಗ್ಬಾರ್ದು. ಒನ್ಸ್ ಇನ್ ಎ ವೈಲ್, ಈಗ ಮಂತ್ಗೆ 1 ಸತಿನೋ 2 ಸತಿನೋ ಮಗುಗೆ ಡೆಫಿನೆಟ್ಲಿ ಮಗುಗೂ ಕೂಡ ಮೂಡ್ ಸ್ವಿಂಗ್ಸ್ ಇರುತ್ತೆ, ರಿಲ್ಯಾಕ್ಸ್ ಆಗ್ಲಿ. ಸೊ ನೆಕ್ಸ್ಟ್ ಓಕೆನಪ್ಪ, ನನ್ ಮಗುನ ಓದಿಸ್ದೆ, ಇವತ್ತು ಯಾವ್ದೋ ಒಂದ್ ಚಾಪ್ಟರ್ ಓದಿಸ್ದೆ, ನೆಕ್ಸ್ಟ್ ಇನ್ ಯಾವಾಗೋ ಟೆಸ್ಟ್ ಹೇಳಿದಾಗ ಅಥವಾ ಎಕ್ಸಾಮ್ ಟೈಮಲ್ಲಿ ನಾನು ಅದನ್ನ ಕೇಳಿದ್ರೆ ಡೆಫಿನೆಟ್ಲಿ ಮಗುಗೆ ಅದು ನೆನಪಿರಲ್ಲ. ಮಗುಗ್ ಬಿಟ್ಬಿಡಿ, ನಮ್ಗೆ ಅದು ನೆನಪಿರಲ್ಲ ಯಾವಾಗೋ ಒಂದ್ಸತಿ ಓದಿದ್ದು. ಬಿಕಾಸ್ ಓದಿದ್ದನ್ನ ಬ್ರೈನ್ ಕ್ಯಾಚ್ ಮಾಡಿರುತ್ತೆ, ಆದ್ರೆ ಅದು ಮೆಮೊರಿ ಸೆಲ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಂಡಿರಲ್ಲ. ಯಾಕೆಂದ್ರೆ ಒಂದ್ಸತಿ ನೋಡಿದ್ನ ದೊಡ್ಡವರಾಗಿ ನಮ್ಗೆ ಅದು ಮರ್ತೋಗಿರತ್ತೆ, ಅಂದ್ರೆ ಮಕ್ಳಿಗೆ. ಸೊ ಏನ್ ಓದಿಸ್ತೀರಾ ಅದನ್ನ ರಿವೈಸ್ ಮಾಡುವಂಥದ್ದು ಕೂಡ ತುಂಬಾನೇ ಇಂಪಾರ್ಟೆಂಟ್. ರಿವೈಸ್ ಮಾಡಿದಾಗ ಅಷ್ಟೇ ಮೆಮೊರಿ ಸೆಲ್ಸ್ ಅಲ್ಲಿ ಅದು ಸ್ಟೋರ್ ಆಗುವಂಥದ್ದು. ಸೊ ತುಂಬಾ ಕಾಂಪ್ಲೆಕ್ಸ್ ಎಕ್ಸಾಂಪಲ್ ಬೇಡ, ಒಂದ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಯಾವ್ದೋ ರಿಲೇಟಿವ್ ರೀ, ಯಾವತ್ತೋ ಒಂದಿನ ನೋಡಿರ್ತೀರಾ, ನೆಕ್ಸ್ಟ್ ಒಂದು 5-6 ಮಂತ್ಸ್ ಅಥವಾ 1 year ಆದ್ಮೇಲೆ ಅವರನ್ನ ನೋಡ್ತೀರಾ, ನಿಮಗ್ ನೆನ್ಪಿರುತ್ತಾ? ಡೆಫಿನೆಟ್ಲಿ ನೀವು ಸಹ ಮರ್ತೋಗಿರ್ತೀರಾ. ಫೇಸ್ ನೆನ್ಪಿರುತ್ತೆ, ಹೇಗಾಗಿರತ್ತೆ ಅಂದ್ರೆ ಫೇಸ್ ನೆನ್ಪಿದೆ ಬಟ್ ಅವ್ರ ಹೆಸರೇನು ಅಂತ ನೆನ್ಪಾಗ್ತಾ ಇಲ್ವಲ್ಲ, ಅಥವಾ ಹೆಸರು ನೆನ್ಪಿರುತ್ತೆ, ಅವ್ರು ಹೇಗೆ ರಿಲೇಟಿವ್ ಅನ್ನೋದು ಅರ್ಥ ಆಗ್ತಾ ಇಲ್ವಲ್ಲ, ಅಥವಾ ನೋಡಿದಾಗ ಇವ್ರನ್ನೆಲ್ಲೋ ನೋಡಿದೀನಿ ಅನ್ಸುತ್ತೆ,
ಬಟ್ ಎಕ್ಸಾಕ್ಟ್ ಆಗಿ ಎಲ್ಲಿ ನೋಡಿದೀನಿ ಏನು ಅನ್ನೋದು ನೆನಪಾಗ್ತಿರಲ್ಲ. ಸೊ ನಿಮಗೆ ಈ ತರ ಆಗ್ತಿದೆ ಅನ್ನಬೇಕಾದ್ರೆ ಆ ಪುಟ್ಟ ಮಕ್ಕಳು ಪದೇ ಪದೇ ರಿವೈಸ್ ಮಾಡ್ದಲೆ ಅಥವಾ ಮೆಮೊರೈಸ್ ಮಾಡ್ದಲೆ ಮೆಮೊರಿ ಸೆಲ್ಸ್ ಅಲ್ಲಿ ಡೆಫಿನೆಟ್ಲಿ ಸ್ಟೋರ್ ಆಗಲ್ಲ. ದೇರ್ ಆರ್ ವೆರಿ ಫ್ಯೂ ಸ್ಟೂಡೆಂಟ್ಸ್ ಯಾವ ಮಗುಗೆ ಐಕ್ಯೂ ಜಾಸ್ತಿ ಇದೆ, ತುಂಬಾ ಚೆನ್ನಾಗಿ ಗ್ರಾಸ್ಪ್ ಮಾಡ್ಕೊಳ್ಳುತ್ತೆ ಅನ್ನೋಂತಹ ಮಕ್ಕಳಿಗೆ ಬಿಟ್ರೆ 70% ಆಫ್ ದ ಮಕ್ಕಳಿಗೆ ಮೆಮೊರೈಸೇಷನ್ ಅಥವಾ ರಿವೈಸ್ ಮಾಡುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ ರೀ, ನೀವ್ ಯಾವ್ದಾದ್ರು ಮಗು ಈಗ 10th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೋದು, SSLC PUC ಅಲ್ಲಿ ಇರ್ಬೋದು, ಅಥವಾ ಡಿಗ್ರಿಯಲ್ಲಿ ಇರ್ಬೋದು, ಗೋಲ್ಡ್ ಮೆಡಲ್ ತಗೊಂಡಿದೆ, 625ಗೆ 625 ಮಾರ್ಕ್ಸ್ ತಗೊಂಡಿದೆ, ಫಸ್ಟ್ ರ್ಯಾಂಕ್ ಬಂದಿದೆ ಸ್ಟೇಟಿಗೆ ಅಂತ ಎಷ್ಟೋ ಜನ ಮಕ್ಕಳದ್ದು ಇಂಟರ್ವ್ಯೂ ಮಾಡಿಸ್ತಾರೆ. ಸೊ ಆ ಇಂಟರ್ವ್ಯೂ ಮಾಡಿದಂತಹ ಮಕ್ಕಳೆಲ್ಲ ಹೇಳೋದು, ನಾನು ಪ್ರತಿದಿನ ಕೂತು ಓದ್ತಿದ್ದೆ, ಅವತ್ತಿಂದ ಅವತ್ತೇ ಓದ್ತಿದ್ದೆ, ಅದನ್ನ ರಿವೈಸ್ ಮಾಡ್ತಿದ್ದೆ ಅಂತ ಎಷ್ಟೋ ಜನ ಮಕ್ಕಳು ಹೇಳೋದನ್ನ ನಾವು ಕೇಳಿರ್ತೀವಿ ಅಲ್ವಾ. ಸೊ ರಿವೈಸ್ ಮಾಡುವಂಥದ್ದು ಅಷ್ಟು ಇಂಪಾರ್ಟೆಂಟ್. ಸುಮ್ಮನೆ ಒಂದಿನ ಓದಿ ಬಿಟ್ಬಿಡುವಂಥದ್ದಲ್ಲ. ರಿವೈಸ್ ಮಾಡುವಂಥದ್ದು ಪ್ಲೇಸ್ ಎನ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎಜುಕೇಶನ್. ಸೊ ನೆಕ್ಸ್ಟ್ ನಾನು ಹೇಳಿದೆ 6 to 10 ಅಥವಾ 6 to 8 o'clock 6 to 9 o'clock ಓದ್ಕೊಳ್ಳಿ ಅಂತ ಹೇಳಿ ಮಕ್ಕಳಿಗೆ ಅಂತ. ಹಾಗಂತ ಮಗು ಎಲ್ಲೂ ಹೋಗ್ಲೇಬಾರ್ದು, ಎದ್ದೇಳಲೇಬಾರ್ದು ಅನ್ನೋಂತಹ ರೆಸ್ಟ್ರಿಕ್ಷನ್ಸ್ ನ ಮಾಡ್ಬೇಡಿ. ಗಿವ್ ದೆಮ್ ಲಿಟಲ್ ಬ್ರೇಕ್. ತುಂಬಾ ಪುಟ್ಟ ಮಕ್ಕಳಾದ್ರೆ 15 minutes ಓದ್ತಾರೆ, 15 minutes ಆಡ್ತಾರೆ, ಮತ್ತೆ 15 minutes ಓದ್ತಾರೆ. ಸೊ ದೊಡ್ಡ ಮಕ್ಕಳಾದ್ರೆ 1 hour 2 hour ಒಂದ್ ಸ್ಟ್ರೆಚ್ ಅಲ್ಲಿ ಓದ್ಕೊಳ್ಳೋದನ್ನ ನೀವು ಪ್ರಾಕ್ಟೀಸ್ ಮಾಡಿಸ್ಬೋದು. ಅದರ್ವೈಸ್ ಚಿಕ್ಕ ಮಕ್ಕಳಾದ್ರೆ ಡೆಫಿನೆಟ್ಲಿ ಅವ್ರಿಗೊಂದು 10 minutes ಅಥವಾ 5 minutes ಬ್ರೇಕ್ ಅನ್ನ ಕೊಡಿ. ಏನೋ ತಿನ್ನೋದು ಕೊಡಿ ಅಥವಾ ಕುಡಿಯೋದಕ್ಕೆ ಕೊಡಿ, ಅಥವಾ ಓಕೆ ಫ್ರೀಯಾಗಿ ಮಗು ಒಂದು ನಡೆದಾಡ್ಕೊಂಡು ಬರ್ಲಿ, ತೊಂದ್ರೆ. ಯಾಕೆಂದ್ರೆ ಚಿಕ್ಕ ಮಕ್ಕಳಲ್ಲಿ ತುಂಬಾನೇ ಕಮ್ಮಿ ಕಾನ್ಸಂಟ್ರೇಷನ್ ಪವರ್ ಇರುತ್ತೆ. ಸೊ ಹಾಗಾಗಿ ಅವ್ರು ಎಷ್ಟು ಅಬ್ಸರ್ವ್ ಮಾಡ್ತಿರ್ತಾರೆ, ಅವ್ರಿಗೆ ಅಬ್ಸರ್ವ್ ಮಾಡಿ ಕಲಿಯುವಂತದ್ದು ತುಂಬಾನೇ ಇರುತ್ತೆ. ನೀವೇನ್ ಮಾಡ್ತಿದ್ದೀರೋ ಅನ್ನೋಂಥದ್ದು ಮಗು ಎಲ್ಲೋ ಆಟ ಆಡ್ತಾ ಇರ್ಲಿ, ಬಟ್ ನೀವೇನ್ ಮಾಡ್ತಾ ಇದೀರೋ ಅನ್ನೋಂಥದ್ದನ್ನ ಮಗು ಅಬ್ಸರ್ವ್ ಮಾಡಿರುತ್ತೆ. ಸೊ ಅಬ್ಸರ್ವ್ ಮಾಡಿ ಕಲ್ತಿರತ್ತೆ. ಆದ್ರೆ ಕಾನ್ಸಂಟ್ರೇಟ್ ಮಾಡಿ ಒಂದ್ ಕಡೆ ಕೂತ್ಕೊಂಡು ಓದುವಂಥದ್ದು ಮಗುಗೆ ಅಷ್ಟು ಈಸಿ ಟಾಸ್ಕ್ ಅಲ್ಲ. ಸೊ ಹಾಗಾಗಿ ಒಂದ್ 10 ನಿಮಿಷ ಮಗುನ ಕೂರಿಸ್ಕೊಳ್ಳಿ, ಏನೋ ಹೇಳ್ಕೊಡಿ, ಮತ್ತೆ ಬ್ರೇಕ್ ಕೊಡಿ, ಒಂದ್ 10 ನಿಮಿಷ ಬ್ರೇಕ್ ಕೊಡಿ, ಅಥವಾ ಒಂದು half an hour ಹೇಳ್ಕೊಡಿ, ಒಂದ್ 10 ನಿಮಿಷ ಬ್ರೇಕ್ ಕೊಡಿ. ಡಿಪೆಂಡ್ ಆನ್ ದೇರ್ ಮೂಡ್. ಮಕ್ಕಳ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದು ನೀವು ಮಗುನ ಕೂರಿಸ್ಕೊಂಡು ಒಂದ್ ವಾರ, 1-2 ವಾರ ಓದಿಸಿದಾಗ ನಿಮ್ಗೆ ಅದು ರಿಯಲೈಸ್ ಆಗುತ್ತೆ ಮಗು ಯಾವಾಗ ಬ್ರೇಕ್ ಕೇಳತ್ತೆ, ಎಷ್ಟು ಅವರ್ ಮಗು ಕಾನ್ಸಂಟ್ರೇಟ್ ಮಾಡ್ಬೋದು ಅನ್ನುವಂಥದ್ದು. ಸೊ ಅದರ ಪ್ರಕಾರ ನೀವು ನಿಮ್ಮ ಬ್ರೇಕ್ಸ್ ನ ಪ್ಲಾನ್ ಮಾಡ್ಕೋಬಹುದು. ಸೊ ಇದಿಷ್ಟು ಪಾಯಿಂಟ್ಸ್ ನ ನೀವು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಇದಿಷ್ಟು ವೆರಿ ಇಂಪಾರ್ಟೆಂಟ್. ಅಂಡ್ ಇದರ ಜೊತೆಗೆ ಮಗುಗೆ ನೀವು ನೆಗೆಟಿವ್ ಆಗಿ ಕಾಂಪಿಟೇಷನ್ ನ ಬಿಲ್ಡ್ ಮಾಡೋ ಬದಲು ಹೆಲ್ದಿ ಕಾಂಪಿಟೇಷನ್ ಅನ್ನೋಂಥದ್ದನ್ನ ಬಿಲ್ಡ್ ಮಾಡಿ. ಓಕೆ, ನೀನ್ ಲಾಸ್ಟ್ ಟೈಮ್ 30% ತೆಗ್ದಿದೆ, ಈ ಸತಿ ಅಟ್ಲೀಸ್ಟ್ 35% ತೆಗಿ ಅಥವಾ 40% ತೆಗಿ ಅಂತ ಮೋಟಿವೇಟ್ ಮಾಡ್ಬೇಕೇ ಹೊರತು, ನೋಡು ಆ ಮಗು ನಿನ್ ಸ್ಕೂಲಲ್ಲೇ ಓದ್ತಿರೋದು, ನಿನ್ ಕ್ಲಾಸನ್ನೇ, ನಿನ್ ಬೆಂಚಲ್ಲೇ ಕೂತ್ಕೊಳ್ಳುತ್ತೆ, ಆ ಮಗುದು 90% ಬಂದಿದೆ, ನಿನ್ ಮಾತ್ರ 40% ಬಂದಿದೆ ಅಂತ ಡಿಮೋಟಿವೇಟ್ ಮಾಡೋ ಬದಲು ಮಗುನ ಕೂರಿಸ್ಕೊಂಡು ಓದಿಸಿ. ಲಾಸ್ಟ್ ಟೈಮ್ ನೀನು ಟೆಸ್ಟ್ ಅಲ್ಲಿ 25ಗೆ 10 ಮಾರ್ಕ್ಸ್ ತೆಗ್ದಿದೆ, ಬಟ್ ಈ ಸಲ 12 ಮಾರ್ಕ್ಸ್ ತೆಗ್ದಿದ್ಯಾ, ಓ ವೆರಿ ಗುಡ್. ಹೀಗೆ ಇಂಪ್ರೂವ್ ಆದ್ರೆ ನೀನು ಕೂಡ 24 ಅಥವಾ 25 ತೆಗಿಬಹುದು ಅನ್ನುವಂಥದ್ದನ್ನ ಮಗುಗೆ ಮನವರಿಕೆ ಮಾಡ್ಕೊಡಿ. ಸೆಲ್ಫ್ ಕಾಂಪಿಟೇಷನ್ ಅನ್ನುವಂಥದ್ದನ್ನ ಬಿಲ್ಡ್ ಮಾಡಿ. ಅದ್ ಬಿಟ್ಟು ಬೇರೆಯವ್ರನ್ನ ನೋಡಿ ನಾನು ಅವ್ರಿಗಿಂತ ಜಾಸ್ತಿ ತೆಗಿಬೇಕು, ಅಥವಾ ಅವ್ರು ಚೆನ್ನಾಗಿ ಓದ್ತಿದ್ದಾರೆ, ನಾನ್ ಚೆನ್ನಾಗಿ ಓದ್ತಾ ಇಲ್ಲ, ನನ್ ಕೈಲಿ ಆಗಲ್ಲ ಅನ್ನುವಂಥ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನ ಮಕ್ಕಳಲ್ಲಿ ಬೆಳೆಸ್ಬೇಡಿ. ಯು ಆರ್ ಗುಡ್, ಯು ಕ್ಯಾನ್ ಡೂ ಇಟ್ ಅನ್ನುವಂಥದ್ದು ಮಗುಗೆ ತುಂಬಾನೇ ಪಾಸಿಟಿವ್ ಫೀಲ್ ಅನ್ನ ಕೊಡುತ್ತೆ. ನಾನಿದ್ದೀನಿ, ಯು ಕ್ಯಾನ್ ಡೂ ಇಟ್ ಅನ್ನೋಂಥ ಮೋಟಿವೇಶನ್ ಮಗುವಿನ ಲೈಫಲ್ಲಿ ತುಂಬಾನೇ ದೊಡ್ಡ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಹಾಗಂತ ಎಲ್ಲದಕ್ಕೂ ಮಕ್ಕಳಿಗೆ ಸಪೋರ್ಟ್ ಮಾಡಬೇಡಿ. ಎಲ್ಲಿ ಮಗುವನ್ನ ಪನಿಷ್ ಮಾಡಬೇಕು ಅಲ್ಲಿ ಡೆಫಿನೆಟ್ಲಿ ಮಗುನ ಪನಿಷ್ ಮಾಡ್ಲೇಬೇಕಾಗತ್ತೆ. ಸೊ ಇನ್ನೊಂದು ಟಿಪ್ ಕೊಡೋದಾದ್ರೆ ಟೈಮ್ ಲಿಮಿಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನೀವು ನೋಡ್ಬೋದು ಕೆಲವು ಮಕ್ಕಳು ಹೇಳೋದನ್ನ ಕೇಳಿರ್ತೀರಾ, ನಿಮ್ ಮಕ್ಳೇ ನಿಮ್ಗೆ ಹೇಳಿರ್ತಾರೆ, ಅಯ್ಯೋ ಅಮ್ಮ ಬೇರೆ ಟೈಮಲ್ಲಿ ಹೋದ್ರೆ ನಂಗೆ ಅಷ್ಟಾಗಿ ತಲೆಗೆ ಹೋಗಲ್ಲ, ಬಟ್ ಎಟ್ ದ ಎಂಡ್ ಆಫ್ ದ ಎಕ್ಸಾಮ್, ಏನ್ ಎಕ್ಸಾಮ್ ಬರ್ತಿದೆ ಅಂತ ಓದಿದಾಗ ತುಂಬಾನೇ ಚೆನ್ನಾಗಿ ಗ್ರಾಸ್ ಮಾಡ್ಕೋತೀನಿ ಅನ್ನುವಂಥದ್ದು, ತುಂಬಾ ಚೆನ್ನಾಗಿ ನೆನಪಿರುತ್ತೆ ಅನ್ನುವಂಥದ್ದು. ಅಂತ ಮಕ್ಳಿಗೆ ಅಥವಾ ಆ ತರ ನೀವು ಪ್ರಾಕ್ಟೀಸ್ ಮಾಡಿಸ್ಬೇಕು ಅನ್ನೋದಾದ್ರೆ ಟೈಮ್ ಲಿಮಿಟ್ ಅನ್ನ ಇಟ್ಟು ಮಗುಗೆ ಚಿಕ್ಕದ್ರಿಂದ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗಿ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಕಾನ್ಸೆಪ್ಟ್ ಅನ್ನ ಮಗು ಕಲಿಬೇಕು, ಕಾಗುಣಿತನೇ ಕೊಟ್ಟಿರ್ತೀರಾ, ಒಂದು 5 minutes ಟೈಮ್ ಕೊಡಿ. ಟೈಮರ್ ಅಲ್ಲಿ ಟೈಮ್ ಸೆಟ್ ಮಾಡಿ. ಈಗ ಎಲ್ಲರ ಹತ್ರ ಫೋನ್ ಇದೆ, ಸೊ ಟೈಮರ್ ಅಲ್ಲಿ ಟೈಮ್ ಸೆಟ್ ಮಾಡಿ. ಓಕೆ, 5 minutes ಸೆಟ್ ಮಾಡಿದೀನಿ, ಈ 5 minutes ಒಳಗಡೆ ನೀನು ನನಗೆ ಆ ಕಾಗುಣಿತನ ಹೇಳಿ ಕಲ್ತು ನನಗೆ ಹೇಳ್ಬೇಕು, ಅಥವಾ ಕಲ್ತು ಅದನ್ನ ಬರೀಬೇಕು ಅನ್ನುವಂಥದ್ದನ್ನ ಟೈಮ್ ಲಿಮಿಟ್ ಸೆಟ್ ಮಾಡಿ ಮಗುಗೆ ಓದೋದಕ್ಕೆ ಹೇಳಿ. ಆಗ ಮಗುವಿಗೆ ನಾನು ಟೈಮಿಗೆ ಮುಂಚೆ ಮುಗಿಸ್ಬೇಕು. ಸೊ ಫಸ್ಟ್ ಸ್ವಲ್ಪ ದಿನ ಮಗು ಡೆಫಿನೆಟ್ಲಿ ಟೈಮಿಗೆ ಮುಗಿಸಲ್ಲ, ಹಾಗಂತ ಬೈಯಕ್ ಹೋಗ್ಬೇಡಿ. ಮಗುಗೆ ಹೇಳಿ, 5 minutes ಇಟ್ಟಿದೆ, ನೀನ್ 6 minutes ತಗೊಂಡ್ಬಿಟ್ಟೆ, ನೆಕ್ಸ್ಟ್ ಟೈಮ್ ನೀನ್ ಅದನ್ನ ರಿಡ್ಯೂಸ್ ಮಾಡ್ಕೋಬೇಕು, ಆಯ್ತಾ?
ಅನ್ನುವಂಥದ್ದನ್ನ ಮನವರಿಕೆ ಮಾಡಿ ತಿಳಿಸಿ. ಹೋಗ್ತಾ, ಹೋಗ್ತಾ, ಹೋಗ್ತಾ ಮಗುಗೆ ಹೇಗಾಗತ್ತೆ ಅಂದ್ರೆ, ಓಕೆ ನಾನು 5 ಮಿನಿಟ್ಸ್ ಒಳಗಡೆ ಏನಾದ್ರು ಮಾಡಿ ಮುಗಿಸ್ಬೇಕು. ನಾನು 5 ಮಿನಿಟ್ಸ್ ಒಳಗಡೆ ಅದನ್ನ ಕಲಿಬೇಕು ಅನ್ನುವಂಥದ್ದು. ಯಾಕೆ ಅಂದ್ರೆ ಮಕ್ಳಿಗೆ ಸ್ಪ್ಯಾನ್ ಆಫ್ ಕಾನ್ಸಂಟ್ರೇಷನ್ ಅಷ್ಟು ಕಮ್ಮಿ ಇರತ್ತೆ. ನೀನ್ ಓದಿ ಕಲ್ತು ಮುಗಿಸ್ಬಿಡ್ಬೇಕು. ನೆಕ್ಸ್ಟ್ ನಾನು ಆಟ ಆಡೋದಕ್ಕೆ ಹೋಗ್ಬೇಕು, ಬ್ರೇಕ್ ತಗೋಬೇಕು ಅನ್ನುವಂಥದ್ದು ಮಗುಗೆ ಸಿಕ್ಕಾಪಟ್ಟೆ ಎನರ್ಜಿ ಇರುತ್ತೆ. ಸೊ ಅದನ್ನ ನೀವು ಕ್ಯಾಚ್ ಮಾಡ್ಬೇಕು. ನೀವು ಅದನ್ನ ಉಪಯೋಗಿಸ್ಕೊಂಡು ಮಗುಗೆ ಹೇಳ್ಕೊಡೋದನ್ನ ಪ್ರಾಕ್ಟೀಸ್ ಮಾಡಿಸಿ. ಸೊ ದಟ್ ಈ ಟಿಪ್ ಕೂಡ ತುಂಬಾನೇ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಐ ನೋ ಈ ಎಲ್ಲಾ ಟಿಪ್ಸ್ ಹೇಳ್ದಷ್ಟು ಈಸಿ ಅಲ್ಲ ಫಾಲೋ ಮಾಡುವಂಥದ್ದು. ನೀವು ಹೇಗೆ ಮಗುನ ಹ್ಯಾಂಡಲ್ ಮಾಡ್ಬೋದು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ಯಾಕೆಂದ್ರೆ ಪೇರೆಂಟ್ಸ್ ಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿರಲ್ಲ. ಈಗ ನಾನು ಇದೇ ಮೆಥಡ್ ನ ಫಾಲೋ ಮಾಡ್ಬೇಕು ನಿಮ್ಮ ಮಗುಗೆ ಅಂತ ಹೇಳೋದಕ್ಕೆ ಡೆಫಿನೆಟ್ಲಿ ಆಗಲ್ಲ. ಸೊ ಈಚ್ ಇಂಡಿವಿಜುವಲ್ ಆರ್ ಡಿಫ್ರೆಂಟ್. ನಿಮ್ಮ ಮಗು ಹೇಗೆ ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ. ಸೊ ಅದ್ರ ಪ್ರಕಾರ ನೀವು ಪ್ಲಾನ್ ಮಾಡ್ಕೊಂಡ್ರೆ ಆರಾಮಾಗಿ ಮಗುನ ಓದಿಸ್ಬೋದು. ಸೊ ಆವರೇಜ್ ಆಗಿ ಒಂದು 40%, 30%, 40% ಓದುವಂತಹ ಮಗುನ 60 to 70% ತರುವಂಥದ್ದು ಡೆಫಿನೆಟ್ಲಿ ಪೇರೆಂಟ್ಸ್ ಕೈಯಲ್ಲಿದೆ ಅಂಡ್ ಯು ಕ್ಯಾನ್ ಡೂ ಇಟ್. ಸೊ ಡೆಫಿನೆಟ್ಲಿ ಆಸ್ ಅ ವುಮನ್ ನೀವು ಅದನ್ನ ಹ್ಯಾಂಡಲ್ ಮಾಡ್ಬೋದು. ಎಷ್ಟೋ ಥಿಂಗ್ಸ್ ನ ಹ್ಯಾಂಡಲ್ ಮಾಡಿರ್ತೀರಾ, ಮನೆ ಕೆಲಸ ಹ್ಯಾಂಡಲ್ ಮಾಡಿರ್ತೀರಾ, ಕೆಲ್ಸಕ್ಕೆ ಹೋಗ್ತಿರ್ತೀರಾ, ಫ್ಯಾಮಿಲಿನ ಹ್ಯಾಂಡಲ್ ಮಾಡ್ತಿರ್ತೀರಾ. ಸೊ ಒಂದು ಮಗು ಎಜುಕೇಶನ್ ಕೂಡ ನೀವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಬಟ್ ಸ್ವಲ್ಪ ಪ್ರೆಷರ್ ಅನ್ಸುತ್ತೆ ಅಥವಾ ಸ್ವಲ್ಪ ಕಷ್ಟ ಅಂತಾನೂ ಅನ್ಸುತ್ತೆ. ಒನ್ಸ್ ಯು ಸ್ಟಾರ್ಟ್ ಆ ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಅದು ಪ್ರಾಕ್ಟೀಸ್ ಆಗ್ಬಿಡತ್ತೆ. ದೊಡ್ಡವರು ಒಂದ್ ಮಾತು ಹೇಳಿದಾರೆ, ಮಕ್ಳಿಗೋಸ್ಕರ ಆಸ್ತಿ ಮಾಡ್ಬಿಡಿ, ಮಕ್ಳನ್ನೇ ಆಸ್ತಿಯನ್ನಾಗಿ ಬೆಳೆಸಿ ಅಂತ. ನಾವ್ ಎಲ್ಲಿ ತಪ್ಪು ಮಾಡ್ತಿದೀವಿ ಅಂದ್ರೆ, ಓಕೆ ದುಡಿಬೇಕು, ದುಡ್ಡು ಮಾಡ್ಬೇಕು, ಮಗುಗೆ ಆಸ್ತಿ, ನಮ್ಮ ಮಕ್ಳಿಗೆ ಚೆನ್ನಾಗಿ ಆಸ್ತಿ ಮಾಡ್ಬೇಕು ಅನ್ನೋದ್ರ ಕಡೆ ಸ್ವಲ್ಪ ಗಮನ ಜಾಸ್ತಿ ಆಗಿದೆ. ಹಾಗಾಗಿ ಓಕೆ ಫಾರ್ ಲಿವಿಂಗ್ ಅಂಡ್ ಫಾರ್ ಕಂಫರ್ಟಬಲ್ ಲಿವಿಂಗ್, ಲಕ್ಸುರಿಯಸ್ ಲಿವಿಂಗ್ ನೀವು ಅರ್ನ್ ಮಾಡ್ಬೇಕು, ಡೆಫಿನೆಟ್ಲಿ ಸತ್ಯ. ಆದ್ರೆ ಅಟ್ ಲೀಸ್ಟ್ ಅರ್ನ್ ಮಾಡಿರುವಂತದ್ದನ್ನ ನೋಡ್ಕೊಂಡು ಹೋಗಕ್ಕಾದ್ರೂ ಮಗುಗೆ ಎಬಿಲಿಟಿ ಇರ್ಬೇಕಲ್ವಾ. ಸೊ ಹಾಗಾಗಿ ಕೀಪ್ ದಟ್ ಇನ್ ಮೈಂಡ್. ಸೊ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವಂಥದ್ದು ಪೇರೆಂಟ್ಸ್ ಕೈಯಲ್ಲಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಥವಾ ಒಂದ್ ಸ್ವಲ್ಪ ಮೋಟಿವೇಶನ್ ಸಿಕ್ತು, ಹೆಲ್ಪ್ ಆಯ್ತು ಅನ್ನೋದಾದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಬಟನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಮತ್ತಷ್ಟು ಇದೇ ತರ ವಿಡಿಯೋಸ್ ಜೊತೆ ನನ್ನ ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ.